ನಾನು ಶಾಲೆಗೆ ಹೋಗ್ತಿದ್ದ ದಿನ. ತಾರೀಕು ಗೊತ್ತಿಲ್ಲ, ಆದರೆ ಮಳೆಗಾಲ. ಶಾಲೆ ಶುರುವಾಗಿ ಸ್ವಲ್ಪ ದಿನ ಆಯ್ತಷ್ಟೇ. ಹಿಂದಿನ ದಿನ ಶಾಲೆ ಬಿಟ್ಟು ಮನೆಗೆ ಬಂದ ನಾನು ಆಚೀಚೆ ಮನೆಯವರೊಟ್ಟಿಗೆ ಆಡ್ಲಿಕ್ಕೆ ಹೋದವ ಮನೆಗೆ ಮುಟ್ಟುವಾಗ ಕತ್ತಲಾಗಿದೆ. ಹೋಮ್ವರ್ಕ್ ಎಲ್ಲ ಬರೆದು ಮುಗಿಸಿ ಮಲಗಿದೆ. ಮಾರನೇ ದಿವಸ ಜೋರು ಮಳೆ. ನಿದ್ರೆಗೆ ಅಂತ ಹೇಳಿ ಮಾಡಿಸಿದ ಟೈಮ್ ಅದು. ಆದರೆ ಎಂತ ಮಾಡೋದು, ಎದ್ದು ಶಾಲೆಗೆ ಹೋಗಲೇಬೇಕಲ್ಲ. ಗಡಿಬಿಡಿಯಲ್ಲಿ ಬ್ಯಾಗ್ ಎತ್ತಿಕೊಂಡು ಕೊಡೆ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಓಡಿಕೊಂಡು ಹೋದೆ. ಶಾಲೆಗೆ ಮುಟ್ಟಿದ ಮೇಲೆ ಗೊತ್ತಾಯ್ತು, ಹೋಮ್ವರ್ಕ್ ಎಲ್ಲ ಮಾಡಿದ್ರಲ್ಲಿ ಮ್ಯಾಥ್ಸ್ ಪುಸ್ತಕ ಮನೆಯಲ್ಲೇ ಬಾಕಿ. ಹಲೋ ಗುಡ್ ಪೀಪಲ್, ಈ ಕಡೆ ನಾನು ಆಶ್ಲೇಷ್, ಒಬ್ಬ ಪಾರ್ಟ್ ಟೈಮ್ ಆರ್ಟಿಸ್ಟ್ ಆ್ಯಂಡ್ ಅ ಲರ್ನರ್. ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೇನೆ. ಒಂದು ವೇಳೆ ಇಲ್ಲ ಅಂದರೆ ಆರಾಮಾಗಿರಿ, ಯಾಕೆಂದರೆ ಈ ಸಮಯ ಕೂಡ ಕಳೆದು ಹೋಗ್ತದೆ. ಮ್ಯಾಥ್ಸ್ ಪುಸ್ತಕ ಅಂತೂ ಮನೇಲಿ ಬಾಕಿ ಆಯಿತು, ತೊಂದರೆ ಇಲ್ಲ. ಆದರೆ ಕಷ್ಟಪಟ್ಟು ಮಾಡಿದ ಹೋಮ್ವರ್ಕ್ ಎಲ್ಲ ವೇಸ್ಟ್ ಆಯ್ತಲ್ಲ. ಇನ್ನು ನಾನು ಎಂತ ಹೇಳಿದರೂ ಹೋಮ್ವರ್ಕ್ ಮಾಡಿದ್ದೇನಂತ ಟೀಚರ್ ಅಂತೂ ನಂಬಲಿಕ್ಕಿಲ್ಲ. ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ ಟೀಚರ್ ಹತ್ರ ಹೇಳಿದೆ. ಕೈಗಂಟಿಗೆ ಸ್ಕೇಲಲ್ಲೊಂದು ಪೆಟ್ಟು ಸಬಿತ್ತು. ಐ ಆಮ್ ಶೋರ್ ನೀವೆಲ್ಲರೂ ಕೂಡ ಈ ಥರ ಸಿಚುವೇಶನ್ನ ಶಾಲೆಯಲ್ಲಿ ಅನುಭವಿಸಿ ಇರ್ತೀರ. ಕರೆಕ್ಟಾಗಿ 9 ಗಂಟೆಗೆ ಶಾಲೆ. ಮನಸ್ಸಿಲ್ಲಾದರೂ ಹೋಗಲೇಬೇಕು. ಅರ್ಥ ಆಗದಿರುವ 10 ಪಾಠಗಳು, ಅದನ್ನು ಬರೀಲಿಕ್ಕೆ 10,000 ಪುಸ್ತಕಗಳು. ಹೋಮ್ವರ್ಕ್ ಮಾಡಲಿಲ್ಲದ್ರೆ ಬೈಗಳು, ಮಾಡಿದರೆ ಅದರಲ್ಲಿ 100 ತಪ್ಪುಗಳು. ಇದೆಲ್ಲ ಕಡಿಮೆ ಅಂತ PTA ಮೀಟಿಂಗ್ಗಳು. ಶಾಲೆಯಿಂದ ಹಿಡಿದು ಮನೆಗೆ ಮುಟ್ಟುವಾಗ ನನ್ನದೊಂದು ಅವಸ್ಥೆ ಆಗ್ತಿತ್ತು. ಕಟ್ಟುಪಾಡಿನ ಜೀವನ ಯಾರಿಗೆ ಬೇಕು ಹೇಳಿ? ಪಕ್ಷಿಗಳು ಹಾರ್ತಾ ಇದ್ರೆ ಚಂದ, ಮಕ್ಕಳು ಓಡಾಡ್ತಾ ಇದ್ರೆ ಚಂದ ಅಲ್ವೇ? ಶಾಲೆ ನಮಗೆ ಹಲವಾರು ವಿಷಯ ಕಲಿಸಿದೆ. ಆದರೆ ನನಗೆ ಶಾಲೆಯಲ್ಲಿ ಯಾವುದನ್ನು ಕಲೀಲಿಕ್ಕೆ ಆಗಲಿಲ್ವೋ ಅದನ್ನು ಪೆನ್ಸಿಲ್ ಸ್ಕೆಚಿಂಗ್ ಅನ್ನೋ ಈ ಒಂದು ಕಲೆ ಹೇಳಿಕೊಟ್ಟಿದೆ ಅಂತ ಹೇಳ್ಬೋದು. ಯಪ್ಪ, ಶಾಲೆಯಲ್ಲಿ ಕಲಿಯೋದು ಪೆನ್ಸಿಲ್ ಸ್ಕೆಚಿಂಗ್ ಎಂತ ಹೇಳಿಕೊಟ್ಟಿರ್ಬೋದಪ್ಪ ಅಂತ ನೆನೆಸ್ತಾ ಇದ್ದೀರಲ್ಲ? ಹಾಗಾದರೆ ವಿಡಿಯೋ ಕೊನೆಯವರೆಗೆ ನೋಡಿ, ನಿಮಗೂ ಏನಾದರೂ ಕಲೀಲಿಕ್ಕೆ ಸಿಗ್ಬೋದೇನೋ. ಸ್ಕೂಲಲ್ಲಿರುವಾಗ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಎಲ್ಲರೂ ತಪ್ಪುಗಳು ಮಾಡಿ ಇರ್ತೀರ. ಅಡಿಷನ್ ಸಬ್ಟ್ರಾಕ್ಷನ್ ಮಾಡುವಾಗಲೇ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ತಿತ್ತು. ಮಗ್ಗಿ ಹೇಳುವಾಗಂತೂ ನಾನು ತಪ್ಪು ಮಾಡದೆ ಮುಗಿಸ್ತಾನೆ ಇರಲಿಲ್ಲ. ಅವತ್ತು ಮಾಡಿದ್ದೆಲ್ಲ ತಪ್ಪಿಗೂ ಪನಿಷ್ಮೆಂಟ್ ಆಗ್ತಿತ್ತು. ಎಷ್ಟೋ ಸಲ ಕೈಗೆ ಕಾಲಿಗೆ ಮರದ ಸ್ಕೇಲಲ್ಲೇ ಪೆಟ್ಟು ತಿಂದಿದ್ದೇವೆ. ಒಬ್ಬ ಸ್ಕೂಲ್ ಸ್ಟೂಡೆಂಟ್ ಆಗಿ ತಪ್ಪು ಮಾಡುವುದೇ ತಪ್ಪು ಅಂತ ಅನಿಸ್ತಿತ್ತು. ಆದರೆ ತಪ್ಪು ಮಾಡುವುದೇ ಕಲಿಯುವ ಒಂದು ವಿಧಾನ ಅಂತ ಪೆನ್ಸಿಲ್ ಸ್ಕೆಚಿಂಗ್ ಕಲಿಸಿದೆ. ತಪ್ಪಿ ಎಳೆದ ಗೆರೆಯನ್ನು ತಿದ್ದಿ ಅದರ ಮೇಲೆ ಸರಿಯಾದ ಗೆರೆಯನ್ನು ಎಳೆದು ಮುಂದೆ ಹೋಗಬೇಕು. ಎಡಿಸನ್ ಹೇಳಿದ ಹಾಗೆ ತಪ್ಪು ಮಾಡುವುದರಿಂದ ಸರಿಯಲ್ಲದ 1000 ವಿಧಾನಗಳನ್ನು ಕಲಿತೇವಂತೆ. ನ್ಯೂಟನ್ಸ್ ಲಾ, ಫ್ಯಾರಡೇಸ್ ಲಾ, ಓಮ್ಸ್ ಲಾ ಅಂತ ಹಲವಾರು ಥಿಯರೀಸ್ನ ಬಾಯ್ಪಾಠ ಮಾಡಿಕೊಂಡೇ ನಾನು ಎಕ್ಸಾಮಲ್ಲಿ ಬರೀತಿದ್ದೆ. ನಂತರನೇ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಈಗಲೂ ಇದ್ದಾರೆ. ಈ ಥಿಯರಿಗಳೆಲ್ಲ ಎಂತ ಹೇಳ್ತಾ ಉಂಟು, ಅದರ ಅರ್ಥ ಎಂತ, ಯಾಕೆ ಈ ಥಿಯರಿ ಎಲ್ಲ ಬರೆದ್ರು ಅಂತ ಆಲೋಚನೆ ಮಾಡಲಿಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಉಂಟು, ಅದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಅಂತ ರಾತ್ರಿ ಇಡೀ ಬಾಯ್ಪಾಠ ಮಾಡಿಕೊಂಡು ಪರೀಕ್ಷೆ ಬರೀತಿದ್ದೆ. ಆದರೆ ಪೆನ್ಸಿಲ್ ಸ್ಕೆಚಿಂಗ್ ಮಾಡಬೇಕಿದ್ರೆ ಕಣ್ಣಿಗೆ ಕಾಣುವ ಯಾವುದೇ ಚಿತ್ರ ಅಥವಾ ದೃಶ್ಯ ಆಗಲಿ ಅದನ್ನು ಪೇಪರ್ನ ಮೇಲೆ ಬೆಳೆಸುವಾಗ ಯಾವ ಪೆನ್ಸಿಲ್ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅಂತ ಕಲಿತೆ. ಜೊತೆಗೆ ಯಾಕೆ ಉಪಯೋಗಿಸಬೇಕು ಅಂತಲೂ ಕಲಿತೆ. ಕಾಣುವ ದೃಶ್ಯವನ್ನು ಸರಿಯಾಗಿ ಒಬ್ಸರ್ವ್ ಮಾಡಿದರೆ ಪೆನ್ಸಿಲ್ ಮೂಲಕ ಅದನ್ನು ಹೇಗೆ ಬಿಡಿಸ್ಬೋದು ಅನ್ನೋದು ತಿಳಿತದೆ. ವಿಷಯಗಳನ್ನು ಬರೀ ನೋಡೋದ್ರಿಂದ ಮಾತ್ರ ನಾವು ಕಲಿಯುವುದಿಲ್ಲ, ಬದಲಾಗಿ ಒಬ್ಸರ್ವ್ ಕೂಡ ಮಾಡಬೇಕು, ಅರ್ಥವೂ ಮಾಡಿಕೊಳ್ಬೇಕು. ನಾನು ಯೂಶುವಲಿ ಸೈಲೆಂಟ್ ಆಗಿರೋ ಹುಡುಗನೇ ಅಲ್ಲ. ಏನಾದರೂ ಆಲೋಚನೆ ಮಾಡ್ತಾ ಏನಾದರೂ ಮಾತಾಡ್ತಾನೆ ಇರ್ತೇನೆ. ಯಾರಾದರೂ ಸಿಕ್ಕಿದ್ರೆ ನಾನೇ ಹೋಗಿ ಕರೆದು ಮಾತಾಡಿಸ್ತಿದ್ದೆ. ಸಣ್ಣದಿರುವಾಗಲೇ ಅಭ್ಯಾಸ. ಮನೇಲಿದ್ರೆ ಏನಿಲ್ಲಾದರೂ ಪದ್ಯ ಹಾಡಿಕೊಂಡಾದರೂ ಇರ್ತೇನೆ. ಆದರೆ ನಾನು ಸೈಲೆಂಟಾಗಿ ಕೂತಿರೋದು ಸ್ಕೆಚ್ ಮಾಡಬೇಕಿದ್ರೆ ಮಾತ್ರ, ಒಂಥರ ಮೆಡಿಟೇಷನ್ ಮಾಡೋ ಹಾಗೆ. ಶಾಲೆಯಲ್ಲಿ ಇರಬೇಕಿದ್ರೆ ಸೈಲೆಂಟ್ ಆಗಿರೋದು ಒಂದು ಪನಿಷ್ಮೆಂಟ್ ಆಗಿತ್ತು. ಫ್ರೀ ಪೀರಿಯಡ್ ಇದ್ದಾಗ ಬೊಬ್ಬೆ ಹಾಕೋದು, ಆಚೆ ಕ್ಲಾಸ್ನ ಟೀಚರ್ ಬಂದು ಡೋರ್ ಹತ್ರ ನಿಂತು ನೋಡೋದು, ಆಮೇಲೆ ದಿಸ್ ಇಸ್ ದ ವರ್ಸ್ಟ್ ಕ್ಲಾಸ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್ ಅಂತ ಬೈದು ಹೋಗ್ತಾರೆ. ಸೈಲೆಂಟ್ ಆಗಿ ಕೂತಿರೋದು ಒಂದು ಪನಿಷ್ಮೆಂಟ್ ಅಂತ ಅನಿಸ್ತಿದ್ದ ನನಗೆ ಇವಾಗ ಸೈಲೆಂಟ್ ಆಗಿ ಸ್ಕೆಚ್ ಮಾಡ್ತಾ ಇದ್ರೆ ನನ್ನದೇ ಒಂದು ಪ್ರಪಂಚದಲ್ಲಿ ಹಾರಾಡ್ತಾ ಇದ್ದ ಹಾಗೆ. ನಾನಾಯ್ತು, ನನ್ನ ಪೆನ್ಸಿಲ್ ಆಯ್ತು, ನನ್ನ ಮ್ಯೂಸಿಕ್ ಆಯ್ತು ಅಂತ ಇರ್ತೇನೆ. ಆಫ್ಕೋರ್ಸ್ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಪೆನ್ಸಿಲ್ ಸ್ಕೆಚಿಂಗ್ಗೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ. ತಾಳ್ಮೆಯಿಂದ ಸ್ಕೆಚ್ ಮಾಡ್ತಾ ಒಂದಂತೂ ನನಗೆ ರಿಯಲೈಸ್ ಆಯಿತು, ಟ್ರಸ್ಟ್ ದಿ ಪ್ರಾಸೆಸ್. ಸ್ಕೆಚ್ ಮಾಡ್ತಿರ್ಬೇಕಿದ್ರೆ ಪೆನ್ಸಿಲ್ ಹಾಗೂ ಪೇಪರ್ ಸೇರಿ ಎಂತ ಮ್ಯಾಜಿಕ್ ಮಾಡ್ತದೋ ಅದರ ಮೇಲೆ ನಂಬಿಕೆ ಇಡಬೇಕು. ನಾನೆಂತ ಮಾಡಬೇಕು ಅಂತ ಹೊರಟ್ನೋ ಅದು ಪೇಪರ್ನ ಮೇಲೆ ಕಾಣುವವರೆಗೆ ಐ ಜಸ್ಟ್ ವರ್ಕ್. ಸೊ ಟು ಸಮರೈಸ್, ಲೈಫಲ್ಲಿ ಕಲಿಬೇಕಾದಂಥ ಹಲವು ವಿಷಯಗಳಲ್ಲಿ ಈ 4 ಚಿತ್ರ ಬಿಡಿಸ್ತಾ ನಾನು ಕಲಿತೆ. 1. ಮೇಕಿಂಗ್ ಮಿಸ್ಟೇಕ್ಸ್ ಈಸ್ ಅ ವೇ ಆಫ್ ಲರ್ನಿಂಗ್. 2. ಒಬ್ಸರ್ವ್ ವಾಟ್ ಯು ಸಿ. 3. ಸೈಲೆನ್ಸ್ ಇಸ್ ನಾಟ್ ಅ ಪನಿಷ್ಮೆಂಟ್ ಬಟ್ ಇಟ್ಸ್ ಅ ಸೂಪರ್ ಪವರ್. 4. ಪೇಷನ್ಸ್ ಈಸ್ ದ ಕೀ. ಹೀಗೆ ಸಾಕಷ್ಟು ವಿಷಯಗಳನ್ನು ಪುಸ್ತಕಗಳ ಹೊರಗೆ ನಮ್ಮ ಸಣ್ಣ ಪುಟ್ಟ ಹವ್ಯಾಸಗಳೇ ಕಲಿಸ್ತದೆ. ಅದನ್ನು ಕಿವಿಕೊಟ್ಟು ಕೇಳಿ ಅರ್ಥ ಮಾಡಿಕೊಳ್ಳುವವರು ನಾವಾಗಿರಬೇಕು. ಅನ್ಡೌಟೆಡ್ಲಿ ಸ್ಕೂಲ್ ಇಸ್ ಅ ಗ್ರೇಟ್ ಪ್ಲೇಸ್ ಟು ಲರ್ನ್,
ಬಟ್ ಇಟ್ ಈಸ್ ನಾಟ್ ದ ಓನ್ಲಿ ಪ್ಲೇಸ್ ಟು ಲರ್ನ್. ನೆನ್ಪಿಟ್ಕೊಳ್ಳಿ. ಈ ಒಂದು ಸಣ್ಣ ಮೆಸೇಜ್ನ ಶೇರ್ ಮಾಡಬೇಕು ಅಂತ ಅನಿಸ್ತು. ಪೆನ್ಸಿಲ್ ಸ್ಕೆಚಿಂಗ್ ಜೊತೆ ಮನದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಈ ಒಂದು ಪ್ರಯತ್ನ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಬಿಡಿ. ನಾನು ಎಲ್ಲರ ಥರ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದಿಲ್ಲ, ಆದರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.